ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ಕರಿಯಪ್ಪ. ಇವತ್ತಿನ ಬೆಳವಣಿಗೆ ಬಗ್ಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ರೀತಿಯಿಂದ ಒಬ್ಬೊಬ್ಬ ಅಭ್ಯರ್ಥಿಯು ಸಹ ಮುಂದೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ಕಾಂಗ್ರೆಸ್ ಇಂದ ಯಾರಿಗೆ ಸಿಗುತ್ತೆ, ಬಿಜೆಪಿಯಿಂದ ಯಾರಿಗೆ ಸಿಗುತ್ತೆ, ಯಾರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧಿಪತಿಗಳಾಗ್ತಾರೆ ಎಂಬುದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ದಾವಣಗೆರೆಗೆ BS ಯಡಿಯೂರಪ್ಪನವರು ಬಂದಿದ್ರು. ಅವರ ಪಕ್ಷದಲ್ಲಿ ಯಾವ ರೀತಿಯ ಡಿಸೈಡ್ ಮಾಡಿದ್ದಾರೆ, ಅದೇ ರೀತಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಅಂತ ಪ್ರಕಟಣೆ ಇನ್ನೇನು ಬರುತ್ತೆ ಅನ್ನೋ ಒಂದು ಸಿಚುವೇಶನ್ ಅಲ್ಲೂ ಸಹ ಇದೆ. ಅದು ಬಿಟ್ರೆ ಮತ್ತೆ ಮುಸ್ಲಿಂ ಸಮುದಾಯದವರಿಗೆ ಕೊಡ್ರಿ, ಯಾಕೆ ಅಂತ ಹೇಳಿದ್ರೆ 75,000 ರಿಂದ 80,000 ಮತಗಳುಳ್ಳ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿ ಎಂಬುದು ಮುಸ್ಲಿಂ ಸಮುದಾಯದ ಕೆಲವು ವ್ಯಕ್ತಿಗಳ ಅಭಿಪ್ರಾಯವಾಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಹಿಂದೇಟಾಗುತ್ತೋ ಅಥವಾ ಬಿಜೆಪಿಯವರು ಆ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾರೋ ಅಥವಾ ಅಭ್ಯರ್ಥಿ ಯಾರಾಗ್ತಾರೆ, ಈ ಸೋಲು ಗೆಲುವು ರಾಜಕೀಯದಲ್ಲಿ ಕಟ್ಟಿಟ್ಟ ಬುದ್ಧಿ. ಆದರೆ ಈ ರಾಜಕೀಯ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಕೊನೆ ಕ್ಷಣದವರೆಗೂ ಸಹ ಅಭ್ಯರ್ಥಿ ಯಾರು ಅಂತ ಬಿಜೆಪಿಯವರಂತೂ ಬಿಡದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದೆನೂ ಸಹ ಅದೇ ರೀತಿಯಾಗಿ ಅಜಯ್ ಕುಮಾರ್ ಅವರಿಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲೇ ಅವ್ರಿಗೆ ಏನಾದ್ರೂ ಗೊತ್ತಿದ್ದಿದ್ರೆ ಸ್ವಲ್ಪ ಮತಗಳನ್ನು ಏನಾದ್ರು ಜಾಸ್ತಿ ತಗೊಳ್ಳೋ ಅನ್ನೋ ಒಂದು ಮಠದಲ್ಲಿತ್ತು. ಅಂದ್ರೆ ಹಿಂದೆ ಏನು ಶಾಮನೂರು ಶಿವಶಂಕರಪ್ಪನವರು ಅಜಯ್ ಕುಮಾರ್ ಅವರು ಎಲೆಕ್ಷನ್ ನಿಂತ್ಕೊಂಡಾಗ, ಯಾಕಂದ್ರೆ ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಈ ಬಾರಿಯೂ ಸಹ ಅವರಿಗೆ ಕೊಡಬೇಕು ಅಂತ ಕೆಲವರು ಪಟ್ಟು ಹಿಡಿದಿರ್ತಕ್ಕಂಥ ವಿಚಾರನೂ ಸಹ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹೋದ್ನೇ ಬಾರಿ ಎಲೆಕ್ಷನ್ ಅಲ್ಲಿ ನಿಂತು, ಯಾಕೆಂದ್ರೆ ಅದ್ರದ್ದು ಒಂದು ಉಳುವಿನ ಪ್ರಶ್ನೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಒಮ್ಮೆ ಏನು ಹೋಗ್ತಾರೆ, ಆ ಹೋದಂತ ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಇರ್ತವೆ. ಅವನ್ನೆಲ್ಲ ತಡಾದ್ಕೊಂಡು ಒಂದು ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಬಹಳ ಕಷ್ಟ. ಹಾಗಾಗಿ ಕೆಲವರ ಅಭಿಪ್ರಾಯ ಅಂದ್ರೆ ಆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಜಯ್ ಕುಮಾರ್ ಕೊಡ್ಲಿ, ಇಲ್ಲ ಅಂತ ಹೇಳಿದ್ರೆ ದಾಸಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಕೊಡ್ಲಿ ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಸಮೀಕ್ಷೆ ಈಗಾಗಲೇ ನಮ್ಮ ಸುದ್ದಿವಾಹಿನಿಯಿಂದ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯಿಂದ ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಇಂದ ಯಾರಿಗೆ ಸಿಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯಿಂದ ಇಲ್ಲಿ ಬಣಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಆ ಬಣಗಳಿಂದ ನೋಡೋಣ, ನಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಇದು ನಮ್ಮ ಸುದ್ದಿವಾಹಿನಿಯ ಅಭಿಪ್ರಾಯವಲ್ಲ, ಜನರ ಅಭಿಪ್ರಾಯ, ಜನರ ಸಮೀಕ್ಷೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುದ್ದಿವಾಹಿನಿಯ ರಿಪೋರ್ಟರ್ಗಳೆಲ್ಲ ಹೋದಾಗ ಹೋದ್ನೇ ಬಾರಿ ಏನು ಅಜಯ್ ಕುಮಾರ್ ನಿಂತಿದ್ರು, ಈ ಬಾರಿ ಅವರಿಗೆ ಕೊಟ್ರೆ ಗೆಲ್ತಾರೆ ಅನ್ನೋ ಭರವಸೆ ಇದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ವಾಲ್ಮೀಕಿ ಸಮುದಾಯದಿಂದ ಇಲ್ಲಿಯವರೆಗೂ ಯಾರು ಸಹ ಕಂಟ್ಯಾಕ್ಟ್ ಮಾಡಿಲ್ಲ MLA ಇದಕ್ಕೆ, ನೀವು ಏನಾದ್ರೂ ಸ್ವಲ್ಪ ಮನಸ್ಸು ಮಾಡಿ ಹೇಳಿದ್ರೆ ದಾಸಕರಿಯಪ್ಪ ಶ್ರೀನಿವಾಸ್ ಅವರು ನಿಂತ್ರೆ ಇದು ಖಂಡಿತವಾಗಿಯೂ ಗೆಲ್ತಾರೆ ಅನ್ನೋ ಭರವಸೆನೂ ಸಹ ಜನರ ಸಮೀಕ್ಷೆಯ ಮೇರೆಗೆ ಬಿಡೋಣ. ಆದ್ರೆ ಇಲ್ಲಿ ಕಾಂಗ್ರೆಸ್ ಇಂದ ಟಿಕೆಟ್ ಯಾರಿಗೆ ಕೊಡ್ತಾರೆ, ಬಟ್ ಇಲ್ಲಿ ಪಟ್ಟಿಡ್ಕೊಂಡಿರ್ತಕ್ಕಂಥ ವಿಚಾರವನ್ನ ನಾವು ಹಿಸ್ಟ್ರಿ ತಕೊಂತ ಹೋದ್ರೆ ಕಾಂಗ್ರೆಸ್ನವರು ಅಥವಾ ಶಾಮನೂರು ಕುಟುಂಬದವರು ಸಮರ್ಥನೆ ಬಿಟ್ರೆ, ಅಂದ್ರೆ ಅವರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಶಾಮನೂರು ಮಲ್ಲಿಕಾರ್ಜುನ ಅವರ ಮಗ ಸಮರ್ಥ್ ಅವ್ರಿಗೆ ಬಿಟ್ರೆ ಕಾಂಗ್ರೆಸ್ ಇಂದ ಟಿಕೆಟ್ ಯಾರಿಗೂ ಸಿಗೋದಿಲ್ಲ ಅನ್ನೋ ಒಂದು ಕನ್ಫರ್ಮ್ ಮೆಸೇಜ್ ಈಗಾಗಲೇ ಹೊರಗಡೆ ಬಿಟ್ಟಿದೆ ಅಂತ ನಮ್ಮ ಅನಿಸಿಕೆ ಪ್ರಕಾರ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ AIM ಏನು ಇನ್ನೊಂದು ಪಕ್ಷ ಇದೆ, ಆ ಪಕ್ಷದಿಂದ ಜಿಲ್ಲಾಧ್ಯಕ್ಷರು ಸೋಯಬ್ ಅಖ್ತರ್ ಒಂದು ಹೇಳಿದರೆ, ನಮ್ಮ ಒಂದು ಸಮುದಾಯಕ್ಕೆ ಏನಾದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಡದೆ ಹೋದ್ರೆ ನಮ್ಮ ಒಂದು ಪಕ್ಷದಿಂದ ನಾವು ಮುಸ್ಲಿಂ ಸಮುದಾಯಕ್ಕೆ ಕೊಡ್ತೀವಿ ಅನ್ನೋ ಒಂದು, ಅಂದ್ರೆ ಇದು ಜಿದ್ದಾಜಿದ್ದೀನೋ ಅಥವಾ ಇವರೇ ಇನ್ನು 2 ವರ್ಷ ಇದೆ ಅಂತ ಕೊಡ್ಲಿ ಅಂತಾನೋ ಅದು ಗೊತ್ತಿಲ್ಲ. ಯಾಕಂದ್ರೆ ಅದು ನಾನು ಮೊದಲೇ ಹೇಳಿದಂಗೆ ರಾಜಕೀಯ ಈಸ್ ಎ ಚದುರಂಗ. ರಾಜಕೀಯದಲ್ಲಿ ಕೊನೆ ಮೂಮೆಂಟ್ ವರ್ಗು ಇದು ಹಿಂಗೆ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ.
ಹಾಗಾಗಿ ನಾನೀಗ ಬಿಜೆಪಿಯಿಂದ ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡ್ಬೋದು, ಕಾಂಗ್ರೆಸ್ ಇಂದ ಯಾರಿಗೆ ಕೊಡ್ತಾರೆ ಮುಂದೆ ನೋಡೋಣ. ಇವತ್ತಿನ ಸುದ್ದಿ ಇದಿಷ್ಟು. ಪ್ರತಿಯೊಬ್ಬರಿಗೂ ಸಹ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಕೊಡುತ್ತೇನೆ. ಏಕೆಂದ್ರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.